ತಾಳಿಕೋಟೆ ಪಟ್ಟಣದಲ್ಲಿ ಮಂಗಳವಾರ ಬೆಳ್ಳಂಬೆಳಗ್ಗೆ ಪುರಸಭೆ ವತಿಯಿಂದ ಪೊಲೀಸರ ಸರ್ಪಗಾವಲಿನಲ್ಲಿ 2 ಜೆಸಿಬಿಗಳು ಗರ್ಜಿಸಿವೆ. ಇಲ್ಲಿನ ಜಾನಕಿ ಹಳ್ಳದ ರಸ್ತೆಯ ಮದರ್ಕಲ್ ಮೆಗಾ ಮಾರ್ಕೆಟ್ದಿಂದ ಬಸವೇಶ್ವರ ವೃತ್ತ ಮತ್ತು ಅಂಬೇಡ್ಕರ್ ವೃತ್ತದ ಮೂಲಕ ಅಂಜುಮನ್ ಶಾಲೆಯವರೆಗೆ ಮುಖ್ಯ ರಸ್ತೆಯಲ್ಲಿ ಪುರಸಭೆ ಜಾಗೆಯನ್ನ ಅತಿಕ್ರಮಣ ಮಾಡಿದ ಡಬ್ಬಾ ಅಂಗಡಿಗಳ ತೆರವು ಕಾರ್ಯಾಚರಣೆಯಲ್ಲಿ ಪುರಸಭೆ ಸಫಲವಾಗಿದೆ. ಈ ಸಂದರ್ಭದಲ್ಲಿ ಡಬ್ಬಾ ಅಂಗಡಿ ಇಟ್ಟಿರುವ ಸಾರ್ವಜನಿಕರು ಮಾತಿನ ಚಕಮಕಿಗೆ ಇಳಿದರೂ ಕೂಡ ಅಧಿಕಾರಿಗಳು ಕಿವಿಗೊಡದೆ ತಮ್ಮ ಕಾರ್ಯಾಚರಣೆಯನ್ನ ಮುಂದುವರೆಸಿದ್ದಾರೆ. ಹಲವು ದಿನಗಳಿಂದ ಪುರಸಭೆ ರಸ್ತೆಯನ್ನು ಅತಿಕ್ರಮಿಸಿ ಕೆಲವು ಡಬ್ಬಾ ಅಂಗಡಿಗಳು, ಗೂಡಂಗಡಿಗಳು ತಮ್ಮ ದೈನಂದಿನ ವ್ಯಾಪಾರ ವಹಿವಾಟುಗಳನ್ನು ನಡೆಸಿದ್ರು. ಇದರ ಪರಿಣಾಮ ವಾಹನ ಸಂಚಾರಕ್ಕೆ ದ್ವಿಚಕ್ರ ಮತ್ತು 4 ಚಕ್ರಗಳ ವಾಹನ ನಿಲುಗಡೆಗೆ ಸಾಕಷ್ಟು ತೊಂದರೆಯಾಗಿತ್ತು. ಹಲವೆಡೆ ಪ್ರಮುಖ ರಸ್ತೆಗಳನ್ನು ಬಂದ್ ಮಾಡಿ ಡಬ್ಬಾ ಅಂಗಡಿಗಳನ್ನಿಟ್ಟು ವ್ಯವಸ್ಥಿತವಾಗಿ ನಡೆಸಲಾಗುತ್ತಿತ್ತು. ಅಲ್ಲದೆ ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಶಾಲಾ ಮಕ್ಕಳ, ವೃದ್ಧರು ಹಾಗೂ ಯುವಕರು ಅಲೆದಾಡಲು ತುಂಬಾ ತೊಂದರೆಯುಂಟಾಗಿತ್ತು. ಇದೆಲ್ಲ ಸಮಸ್ಯೆಗಳಿಗೆ ಪರಿಹಾರವಾಗಿ ಕಾರ್ಯಾಚರಣೆ ನಡೆಸಿರುವುದಾಗಿ ಪುರಸಭೆ ಮೂಲಗಳಿಂದ ತಿಳಿದು ಬಂದಿದೆ. ಕಳೆದ ಕೆಲವು ದಿನಗಳಿಂದ ಆಟೋ ಮೂಲಕ ಪಟ್ಟಣದಲ್ಲಿ ಅತಿಕ್ರಮಿತ ರಸ್ತೆಗಳ ತೆರವು ಕಾರ್ಯಾಚರಣೆ ಕೈಗೊಳ್ಳುವುದಾಗಿ ದಿನಾಂಕ ಸಮೇತ ತಿಳಿಸಿದರೂ ಬಹುತೇಕರು ತಮ್ಮ ಅಂಗಡಿಗಳನ್ನು ತೆರವುಗೊಳಿಸಿರಲಿಲ್ಲ. ಕಾರ್ಯಾಚರಣೆಯ ವೇಳೆ ಯಾರ ಮುಲಾಜಿಗೂ ಒಳಗಾಗದೆ ತೆರವುಗೊಳಿಸಿದ್ದು ಪಟ್ಟಣದ ಸುಂದರತೆಯನ್ನ ಬಯಸುವವರು ಶ್ಲಾಘನೆ ಕಾರಣವಾಗಿದೆ. ಈ ಕಾರ್ಯಾಚರಣೆ ಗುರುವಾರ ಮುಂದುವರಿಯುವುದಾಗಿ ಪುರಸಭೆಯವರು ತಿಳಿಸಿದ್ದಾರೆ. ಪಟ್ಟಣದ ಬಸವೇಶ್ವರ ವೃತ್ತದಿಂದ ಶಿವಾಜಿ ವೃತ್ತ ಬಸ್ ಡಿಪೋವರೆಗೂ ಕಾರ್ಯಾಚರಣೆ ಮುಂದುವರಿಯಲಿದೆ. ಈ ಸಂದರ್ಭದಲ್ಲಿ ಪುರಸಭೆ ಮುಖ್ಯಾಧಿಕಾರಿಗಳಾದ ಮೋಹನ್ ಜಾಧವ್, ಪಿಎಸ್ಐ ರಾಮನಗೌಡ ಸಂಕನಾಳ್, ಆರ್ಎಸ್ ಬಂಗಿ, ಸಂಜಯ್ ತಿಪ್ಪರೆಡ್ಡಿ, ಆರ್ಎಲ್ ಮುನ್ನಾಬಾಯಿ ಹಾಗೂ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ನಜೀರ್ ಚೋರ್, ಗಸ್ತಿ, ತಾಳಿಕೋಟೆ. ಡ್ಯೂಟಿ ಮಾಡಿ ಮಾಡ್ತೀನಿ ಡ್ಯೂಟಿ